Hi, have a good day. Good morning to everyone. Today I would like to discuss with you the overall information about what are the major schedules of our Indian Constitution. There are 12 schedules are there in our Indian Constitution. The original schedules, it means 8 schedules are there in when our Indian Constitution came into being. It means 26th January 1950. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ 1950 ಜನವರಿ 26 ಜಾರಿಗೆ ಬಂದಾಗ ಎಷ್ಟಿದ್ರಲ್ಲಿ 8 ಅನುಸೂಚಿಗಳಿದ್ದು. ಪ್ರಸ್ತುತ ಎಷ್ಟದವು ಇಲ್ಲಿ ಇನ್ನು 4 ಸೇರ್ಪಡೆ ಆಗ್ಯಾವ. ಹಾಗಾಗಿ 12 ಅನುಸೂಚಿಗಳದವು. ಆ ಅನುಸೂಚಿಗಳ ಬಗ್ಗೆ ಮಾಹಿತಿಯನ್ನ ವಿವರವಾದ ಮಾಹಿತಿಯನ್ನ ಚರ್ಚಿಸೋಣ. That's why I have to give one overall idea about the schedules of our Indian Constitution. The first schedule, it has to give one major information about the states and union territory names. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೆಸರಿನ ಮಾಹಿತಿ ಕೊಡ್ತೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇದು ಏನು ಹೇಳ್ತಾರೆ? ಸೆಕೆಂಡ್ ಒನ್, ಸ್ಯಾಲರಿ ಅಂಡ್ ಅಲೋನ್ಸಸ್ ಆಫ್ ದಿ ministers. Next one, third one, oath of the ministers, pramana vachana. Next, fourth one, seat allocation to the states and union territories to the Rajya Sabha. ರಾಜ್ಯ ಸಭೆಗೆ ಯಾವುದೇ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ. ನೆಕ್ಸ್ಟ್ ಒನ್ ಐದನೇದು, ಇಟ್ ಹ್ಯಾಸ್ ಟು ಗಿವ್ ಒನ್ ಮೇಜರ್ ಐಡಿಯಾ ಅಬೌಟ್ ದಿ ಶೆಡ್ಯೂಲ್ಡ್ ಏರಿಯಾಸ್ ಅಂಡ್ ಟ್ರೈಬಲ್ ಪೀಪಲ್ ಇನ್ ದಿಸ್ ಅವರ್ ಇಂಡಿಯಾ. ನಮ್ಮ ಭಾರತದಲ್ಲಿರುವಂತಹ ಏನಾಗದಲ್ಲಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಮಾಹಿತಿ ಕೊಡ್ತೈತಿ. ನೆಕ್ಸ್ಟ್ ಒನ್ ಯಾವ್ದ್ರಿ? ಸಿಕ್ಸ್ತ್ ಒನ್, ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಐಡಿಯಾ ಅಬೌಟ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇಟ್ ಮೀನ್ಸ್ ಇವತ್ತು ದೇರ್ ಆರ್ 4 ಸ್ಟೇಟ್ಸ್, 4 ರಾಜ್ಯಗಳ ಬಗ್ಗೆ ಅಲ್ಲೇ ಮಾಹಿತಿ ಕೊಡ್ತೈತಿ. ನೆಕ್ಸ್ಟ್ ಒನ್ ಸೆವೆಂತ್ ಒನ್, ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಲಿಸ್ಟ್ ಆಫ್ ದಿ ಸಬ್ಜೆಕ್ಟ್ಸ್. ಇಟ್ ಮೀನ್ಸ್ ಸೆಂಟ್ರಲ್ ಲಿಸ್ಟ್, ಇಟ್ ಮೀನ್ಸ್ ಯೂನಿಯನ್ ಲಿಸ್ಟ್ ಆರ್ ಸ್ಟೇಟ್ ಲಿಸ್ಟ್ ಆರ್ ಕಾನ್ಕರೆಂಟ್ ಲಿಸ್ಟ್. ಅದರಲ್ಲಿ ಕೇಂದ್ರ ಪಟ್ಟಿ, ಸಮವರ್ತ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ಏನಾಗಲ್ಲ ಅವುಗಳ ಬಗ್ಗೆ ಮತ್ತು ಅಲ್ಲಿರುವಂತಹ ಭಾಷೆಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ನೆಕ್ಸ್ಟ್ ಏಟ್ತ್ ಒನ್, ಲ್ಯಾಂಗ್ವೇಜಸ್. It deals with the major languages in our Indian Constitution when it has to be came into being. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಕೇವಲ 14 ಭಾಷೆಗಳು ನಮ್ಮ ಭಾರತ ಸಂವಿಧಾನದಿದ್ದು ಅದು 8ನೇ ಅನುಸೂಚಿಯಲ್ಲಿ ಒಳಗೊಂಡಿದ್ದು ಅಂತ ಹೇಳಕತ್ತಾರೆ. ಈ ಪ್ರಸ್ತುತ 12 ಅನುಸೂಚಿಗಳು. ಆ ನೆಕ್ಸ್ಟ್ 9, 10, 11 ಅನುಸೂಚಿಗಳು ಯಾವುವು ಎಂಬುದ ಮಾಹಿತಿ ನಿಮಗೆ ಬೇಕು. ಹಾಗಾಗಿ ನೆಕ್ಸ್ಟ್ 9ನೇ ಅನುಸೂಚಿ ಯಾವುದು? ಇಟ್ ಹ್ಯಾಸ್ ಟು ಬಿ ಒನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಲ್ಯಾಂಡ್ ರಿಫಾರ್ಮ್ಸ್. ಇಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ಯಾವ್ದ್ರಿ? 9. ನೆಕ್ಸ್ಟ್ 15ನೇ ಪಕ್ಷಾಂತರ ನಿಷೇಧ, ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧದ ಬಗ್ಗೆ ಮಾಹಿತಿ ಕೊಡ್ತೈತಿ. ನೆಕ್ಸ್ಟ್ ಯಾವ್ದು? ಇನ್ನೂ ರೀ 10. ನೆಕ್ಸ್ಟ್ 11 ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತೈತಿ? ಪಂಚಾಯತ್ ರಾಜ್ ಸಿಸ್ಟಮ್. 12 ಮುನ್ಸಿಪಾಲಿಟಿ. ಓಕೆ, whatever information they are going to be given, I have to discuss with you little bit the overall information. ಅವ್ರು ಏನು ಹೇಳಿದ ಮಾಹಿತಿ ಅದವಲ್ಲ ಆ ಮಾಹಿತಿಯನ್ನ ಸ್ವಲ್ಪ ವಿವರವಾಗಿ ನಿಮ್ಮೊಂದಿಗೆ ಹಂಚಿಕೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಹಾಗಾಗಿ ನನ್ನ ಎಲ್ಲ ಸ್ಪರ್ಧಾರ್ಥಿಗಳು, ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಈ ಬೋಧನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಏನಾಯ್ತಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರ. ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ನೇಮ್ಸ್. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರಿನ ವಿವರವನ್ನ ಕೊಡ್ತೈತಿ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಮೇಜರ್ 28 ಸ್ಟೇಟ್ಸ್. ಎಷ್ಟದ? 28 ರಾಜ್ಯಗಳು ಪ್ಲಸ್ ಎಷ್ಟದವ್ರಿ? 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಕೊಡುವುದು. ಯಾವುದ್ರಿ? ಅನುಚ್ಛೇದ 1, ಶೆಡ್ಯೂಲ್ ಫಸ್ಟ್. ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ನೇಮ್ಸ್ ಆಫ್ ದಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ. Second one, it has to be given major information about the salary and allowances and other privileges to the parliamentary members or state assembly members. It means ನೋಡಿ ಹೇಳಕತ್ತಾರೆ ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ ಮಾಹಿತಿ ಅಂತ ಹೇಳಕತ್ತಾರೆ. ಆ ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ ಮಾಹಿತಿ ಯಾರ್ದ್ರಿ? It may be president, or it may be governor, or it may be Supreme Court, High Court judges, or it may be Speaker of Lok Sabha or Rajya Sabha, or it may be Speaker of Deputy Speaker of Rajya Sabha and Lok Sabha. ಇಲ್ಲಿ ಈ ಎಲ್ಲವುಗಳ ಮಾಹಿತಿಯನ್ನ ಕೊಡ್ತೈತಿ. ಯಾವುದ್ರಿ? ಅನುಚ್ಛೇದ 2. ಅವ್ರಿಗೆ ಕೊಡುವಂತ ಸಂಬಳ ಏನೈತಿ, ಅವ್ರಿಗೆ ಕೊಡುವಂತ ಇದೇ ಸವಲತ್ತುಗಳಿದಾವು ಅದರ ವಿವರವಾದ ಮಾಹಿತಿಯನ್ನ ಅನುಚ್ಛೇದ 2 ಕೊಡ್ತೈತಿ. Okay, next one, it has to be given major information about the schedule 3, ಪ್ರಮಾಣ ವಚನಗಳು. ಯಾರಿಗೆ ಪ್ರಮಾಣ ವಚನ? Oath and affirmation of the ministers. It may be union minister, or it may be state ministers, or it may be any other legal entity established by the constitution. ಸಂವಿಧಾನಾತ್ಮಕವಾಗಿ ಸ್ಥಾಪನೆಯಾದಂತಹ ಯಾವುದೇ
ಸಂಸ್ಥೆಗಳಾಗಿರ್ಬೋದು ಅಥವಾ ಯಾವುದೇ ಏನ್ರಿ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಪ್ರಧಾನ ಮಂತ್ರಿಯನ್ನು ಒಳಗೊಂಡಂತ ಕೌನ್ಸಿಲ್ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಅಸೆಂಬ್ಲಿ ಆಗಿರ್ಬೋದು ಅವ್ರಿಗೆ ಇರುವಂತ ಪ್ರಮಾಣ ವಚನದ ಬಗ್ಗೆ ಮಾಹಿತಿಯನ್ನ ಯಾವುದು ಕೊಡ್ತೈತ್ರಿ ಮೂರನೇ ಅನುಚ್ಛೇದ ಕೊಡ್ತೈತಿ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಅ ಮೇಜರ್ ಇಂಪಾರ್ಟೆಂಟ್ ಫಾರ್ ದಿ ಪರ್ಪೋಸ್ ಆಫ್ ದಿ ಪ್ರಮಾಣ ವಚನ ಬೇಕು ಅವಶ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳು. ಏನ್ರಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳು ಅಂತಂದ್ರೆ ರಾಜ್ಯಸಭೆಗೆ ಸ್ಥಾನಗಳು ಅಂತಾರೆ. ಇಟ್ ಮೀನ್ಸ್ ದ ವಾಟ್ ಎವರ್ ಮೆಂಬರ್ಸ್ ಆರ್ ದೇರ್ ಇನ್ ಅವರ್ ಪಾರ್ಲಿಮೆಂಟ್, ಇಟ್ ಮೀನ್ಸ್ ರಾಜ್ಯಸಭಾ. ಇಲ್ಲಿ ರಾಜ್ಯಸಭೆಯಲ್ಲಿರುವಂತಹ ಎಷ್ಟು ಸೀಟ್ ಅದಾವಲ್ಲ ಆ ಸೀಟ್ನಲ್ಲಿ ವಿವಿಧ ರಾಜ್ಯಗಳಿಂದ ಆಯ್ಕೆಯಾದಂತಹ ವ್ಯಕ್ತಿಗಳು ಇರ್ತಾವೆ. ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ವ್ಯಕ್ತಿಗಳು ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಎದರಲ್ಲಿ ಐತಿದ್ರಿ ಅನುಚ್ಛೇದ 4 ಮಾಹಿತಿ ಕೊಡ್ತೈತಿ ಅಂತ ಹೇಳ್ತಾರೆ. ದಟ್ಸ್ ವೈ ಇಟ್ ಹ್ಯಾಸ್ ಟು ಗಿವನ್ ಮೇಜರ್ ಇನ್ಫಾರ್ಮೇಶನ್ ಆಫ್ ಅಲೋಕೇಶನ್ ಆಫ್ ಸೀಟ್ಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ. ಇಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಸಭೆಯ ಏನ್ರಿ ಸೀಟ್ಗಳ ಹಂಚಿಕೆ ವಿವರವಾದ ಮಾಹಿತಿಯನ್ನ ಕೊಡ್ತೈತಿ. ದಟ್ಸ್ ವೈ ದಿಸ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಒನ್. ಅಂಡ್ ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಐದನೇ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ವಿವರ. ಇಟ್ ಹ್ಯಾಸ್ ಟು ಗಿವನ್ ಮೇಜರ್ ಓವರ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ಶೆಡ್ಯೂಲ್ಡ್ ಏರಿಯಾಸ್ ಅಂಡ್ ಟ್ರೈಬಲ್ ಏರಿಯಾ. ಇಲ್ಲಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಅಂದ್ರೆ ಏನು, ಅಲ್ಲಿರುವಂತ ಜನಸಾಮಾನ್ಯರು ಇರ್ತಾರ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದೆ. ದಟ್ಸ್ ವೈ the schedule 5th also important. Next one, schedule 6, ಆರನೇ ಅನುಚ್ಛೇದ. Majorly it uses the information about the northeastern states. Even though what are the major northeastern states, it means just you have to remember like that. ATM square, what are those ATM square? ಯಾವ್ಯಾವ ATM square ಅಂತಂದ್ರೆ ATM ಡಬಲ್ ಆಗೈತೆ ಅಂದ್ರೆ ಇವಾಗ ಮ್ಯಾಥಮೆಟಿಕ್ಸ್ ಆಗೈತೆ ಅಂದ್ರೆ not it relates to the mathematics. It has to give major information about the what are the major states. First one ಯಾವ್ದು ಐತಿ Assam. Next one Tripura. Next ರೀ ಇನ್ನು ಎರಡು ಯಾವ್ರಿ other two Mizoram. Next Meghalaya. Just you have to be recall like that. ATM square, Assam, Tripura, Mizoram, ಮೇಘಾಲಯಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲಿ ಸಂಬಳ ಮತ್ತು ಸವಲತ್ತುಗಳು, ಯಾರ್ಯಾರ ಸಂಬಳ ಮತ್ತು ಸವಲತ್ತುಗಳು, ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಯಾರು ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದು ಆಗಿರ್ಬೋದು. ಇಟ್ ಮೀನ್ಸ್ ಮಿನಿಸ್ಟರ್ಸ್ ಆರ್ ಸ್ಟೇಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್. ನೆಕ್ಸ್ಟ್ ಸ್ಟೇಟ್ ಮಿನಿಸ್ಟರ್ಸ್ ಅಂಡ್ ನೆಕ್ಸ್ಟ್ ಯಾರು ಬರ್ತಾರೆ ಇದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಬರುವವರು ಯಾರ್ಯಾರು, ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್, ದೀಸ್ ಆರ್ ದಿ ಮೇಜರ್ ಮ್ಯಾಂಡೇಟರಿ ಕ್ಯಾಂಡಿಡೇಟ್. CAG ಇವರ ಬಗ್ಗೆ ಮಾಹಿತಿ, ಇವರ ಬಗ್ಗೆ ಅಲ್ಲ ಇವರಿಗೆ ಕೊಡುವಂತ ಸಂಬಳ ಮತ್ತು ಸವಲತ್ತುಗಳು ಏನದವು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೈತಿ. ಯಾವುದೇ ಅನುಚ್ಛೇದ 2. ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಯಾರ ಬಗ್ಗೆ ಕೊಡ್ತೈತಿರೋದು, ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತೈತ್ರಿ? ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಲೋಕಸಭಾ, ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ರಾಜ್ಯಸಭಾ. ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಐಡಿಯಾ. ಇಲ್ಲಿ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು. ನೆಕ್ಸ್ಟ್ ಸ್ಟೇಟ್ ಮೆಂಬರ್ಸ್ ಅಲ್ಲಿ ಬರ್ದೇನು ಸ್ಟೇಟ್ ಮಿನಿಸ್ಟರ್ಸ್ ಅಂತ ಬರ್ದೇನು ಮುಗಿತು. ಇಷ್ಟರ ಬಗ್ಗೆ ವಿವರವಾದ ಅವ್ರಿಗೆ ಕೊಡುವಂತ ಸಂಬಳ ಏನೈತಿ, ಅವ್ರಿಗೆ ಕೊಡುವಂತ ಇತರೆ ಸವಲತ್ತುಗಳು ಏನದಾವ ಅನ್ನೋದ್ರ ಬಗ್ಗೆ ಮಾಹಿತಿ ಅನುಚ್ಛೇದ 2ರಲ್ಲಿ ವಿವರವಾಗಿ ಒಳಗೊಂಡಿರ್ತೈತಿ. ನೆಕ್ಸ್ಟ್ ಅನುಚ್ಛೇದ ಯಾವ್ದು? ನೆಕ್ಸ್ಟ್ ಇಲ್ಲಿ 3 ಅನುಚ್ಛೇದ 3 ಏನ್ ಹೇಳ್ತೈತಿ ಇಲ್ಲಿ? It has to be given major information about the oath and affirmation of the union ministers. It may be MP or it may be state ministers, MLAs, and also Supreme Court, High Court judges and CAG. ಇಲ್ಲೇನಾಗ್ತದೆ, ಇಲ್ಲೇನಾದ್ರೂ ಇವ್ರಿಗೆ ಕೊಡುವಂತ ಪ್ರಮಾಣ ವಚನ ಯಾವ ರೀತಿ ಐತಿ, ಇಲ್ಲೇನಾದ್ರಲ್ಲ ಇವ್ರ ಬಗ್ಗೆ ಇಲ್ಲಿ ಪ್ರಮಾಣ ವಚನ ಯಾವ ರೀತಿ ಐತಿ ಅನ್ನೋದ್ರ ಮಾಹಿತಿಯನ್ನ ಯಾವುದು ಅನುಚ್ಛೇದ 3 ತಿಳಿಸ್ತೈತಿ. ಓಕೆ, ನೆಕ್ಸ್ಟ್ ಒನ್ ಯಾವ್ದೈತಿ? ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳು. ಈ ರಾಜ್ಯಸಭೆ ಏನೈತಲ್ಲ ಆ ರಾಜ್ಯಸಭೆಗೆ ಎಲ್ಲಾ ರಾಜ್ಯಗಳಿಗೆ ಹೆಂಗ ಜನರ ಅಂದ್ರೆ ಮೆಂಬರ್ಸ್ ಹೆಂಗ ಆಯ್ಕೆ ಮಾಡ್ಕೋತೀವಿ, ಎಷ್ಟು ಜನ ತೋತೀವಿ ಹೆಂಗಲ್ಲ, ಎಷ್ಟೆಷ್ಟು ಜನರನ್ನ ಯಾವ್ಯಾವ ರಾಜ್ಯದಿಂದ ತೋತೀವಿ ಅನ್ನೋದ್ರ ಬಗ್ಗೆ ಆ ಜನಸಂಖ್ಯೆ ಆಧಾರಿತವಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡ್ಕೋತಾರ. ಇಟ್ ಹ್ಯಾಸ್ ಟು ಬಿ ಮೇಜರ್ ಇನ್ಫಾರ್ಮೇಶನ್. ಓಕೆ, ನೆಕ್ಸ್ಟ್ ಇದನ್ನು ಹೇಳಿದ್ರು ಹುಡುಕಾಟ ಮುಗಿತು, 5ನೇದು ಮುಗಿತು, 6ನೇದು ಮುಗಿತು. ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಸಮವರ್ತಿ ಪಟ್ಟಿಗಳ ವಿಷಯಗಳು. ಯಾವ್ದ್ರಿ?
Schedule 7. It has to give major information about the union list, state list and concurrent list. ಇದು ಪ್ರಮುಖವಾಗಿ ನಮ್ಮ ಭಾರತದಲ್ಲಿರುವಂತಹ ವಿಷಯಗಳಲ್ಲಿ ನೆಕ್ಸ್ಟ್ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಂದು ವಿಂಗಡಣೆ ಮಾಡಿದ್ವಿ. ಈ ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿಯಲ್ಲಿರುವಂತಹ ಅಂಶಗಳು ಏನೇನದವು, ಅಲ್ಲಿ ಬರುವಂತಹ ವಿಷಯಗಳು ಯಾವ್ಯಾವು, ಈ ಕೇಂದ್ರದ ಅಧೀನದಲ್ಲಿ ಬರುವಂತಹ ವಿಷಯಗಳು ಯಾವುವು, ರಾಜ್ಯದ ಅಧೀನದಲ್ಲಿ ಬರುವಂತಹ ವಿಷಯಗಳು ಯಾವುವು, ನೆಕ್ಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಯಾವುವು ಎಂಬುದರ ಕುರಿತು ಮಾಹಿತಿ ಕೊಡ್ತೈತಿ. ಹಾಗಾಗಿ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಪ್ರಮುಖವಾದಂತಹ ವಿಷಯಗಳು ಎಷ್ಟದಾವ ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು 100 ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು. ನೆಕ್ಸ್ಟ್ ಪ್ರಸ್ತುತ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಎಷ್ಟು ಅಂತಂದ್ರೆ 61. ನೆಕ್ಸ್ಟ್ ಪ್ರಸ್ತುತ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಎಷ್ಟು ಅಂತಂದ್ರ 52. ಏನ್ರಿ ಈ ಪ್ರಸ್ತುತ ಅಂತ ಹೇಳಕತ್ತೀನಿ ನಾನು, ಈ ಪ್ರಸ್ತುತ ಅಂತ ಹೇಳಕತ್ತೀನಿ, ಈ ಪ್ರೆಸೆಂಟ್ ಅಂತ ಹೇಳಕತ್ತೀನಿ. ಮೊದಲು ಎಷ್ಟಿದ್ದು ಇದರಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಮೊದಲ 58 ಇದ್ದು, ಮೊದಲ ಓಲ್ಡ್ ಎಷ್ಟಿದ್ದು ಇಲ್ಲಿ 58 ಇದ್ದು. ನೆಕ್ಸ್ಟ್ ಇದಕ್ಕೆ ಎಷ್ಟಿದ್ದು ಇಲ್ಲಿ 59 ಇದ್ದು. ಇದರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಅಲ್ಲೇ ಸೇಮ್ ಅದು 52 ಇದರಲ್ಲಿ. ಈ ರೀತಿ ವಿಷಯಗಳ ಹಂಚಿಕೆ ಅನುಚ್ಛೇದ 7ರಲ್ಲಿ ರಾಜ್ಯ ಮತ್ತು ಕೇಂದ್ರ ಮತ್ತು ಸಮವರ್ತಿ ಪಟ್ಟಿ ಅಂತಂದ್ರೆ ದೇ ಹ್ಯಾವ್ ಈಕ್ವಲೆಂಟ್ ಪವರ್ ಬೋತ್. ನೆಕ್ಸ್ಟ್ ಒನ್ 22 ಅಧಿಕೃತ ಭಾಷೆಗಳ ವಿವರ. ಏನ್ರಿ 22 ಅಧಿಕೃತ ಭಾಷೆಗಳ ವಿವರ ಅಂತಂದ್ರೆ when our Indian constitution came into being there are only 14 languages in our Indian constitution. It means 8ನೇ ಅನುಸೂಚಿಯಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಭಾಷೆಗಳಿದ್ದವು ರೀ? there are 14 languages. ಸಂವಿಧಾನ ಜಾರಿಗೆ ಬಂದಾಗ ಕೇವಲ 14 ಭಾಷೆಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಏನ್ ಮಾಡ್ತೀವಿ 8ನೇ ಅನುಸೂಚಿಯಲ್ಲಿ ಸೂಚಿಸಿದ್ವಿ. ಈ ಪ್ರಸ್ತುತ ಎಷ್ಟದವು ಅದಕ್ಕ ಇನ್ನೂ 8 ಸೇರಿಸಿ ಎಷ್ಟದವು ಇವಾಗ 22 ಅಂತ ಹೇಳಕತ್ತೀವಿ. ಈ ಪ್ರಸ್ತುತ 22 ಭಾಷೆಗಳು ನಮ್ಮ ಸಂವಿಧಾನಾತ್ಮಕವಾಗಿ ನಮ್ಮ 8ನೇ ಅನುಸೂಚಿಯಲ್ಲಿ ಅದಾವು ಅಂತ ಹೇಳಕತ್ತೀವಿ. ಈ ಇನ್ನು 8 ಭಾಷೆಗಳು ಯಾವುವು? ವಾಟ್ ಆರ್ ದಿ ಅದರ್ 8 ಲ್ಯಾಂಗ್ವೇಜಸ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನಮ್ಮ ಸಂವಿಧಾನದಲ್ಲಿರುವಂತಹ ಇತರೆ 8 ಭಾಷೆಗಳು ಯಾವುವು ಅನ್ನೋದ್ರ ಬಗ್ಗೆ ಫಸ್ಟ್ ಆಗಿ ಒಂದೊಂದು ನೋಡ್ರಿ. ಭಾರತ ಸಂವಿಧಾನದಲ್ಲಿ ಈಗ ಇನ್ನು ಉಳಿದ ಭಾಷೆಗಳನ್ನ ಯಾವ್ಯಾವ ಸೇರ್ಪಡೆ ಮಾಡಿದೀವಿ? ಈಗ ಭಾರತದ ಮೊದಲನೇದು ಹಿಂಗ್ ನೆನಪಿಟ್ಕೊಂಡ್ಬಿಡ್ರಿ. ಮೊದಲನೇದು 21ನೇ ತಿದ್ದುಪಡಿ, 21st ಅಮೆಂಡ್ಮೆಂಟ್, 71st ಅಮೆಂಡ್ಮೆಂಟ್, ನೆಕ್ಸ್ಟ್ 91st ಅಮೆಂಡ್ಮೆಂಟ್. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, ನೆಕ್ಸ್ಟ್ 91ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡ್ಯಾರ. ನೆಕ್ಸ್ಟ್ ಯಾವ ವರ್ಷದಲ್ಲಿ? ನೆಕ್ಸ್ಟ್ ಇದು ಯಾವ ವರ್ಷದಲ್ಲಿ? 21ನೇ ತಿದ್ದುಪಡಿ ಯಾವಾಗ್ರಿ? 1967ರಲ್ಲಿ ಸೇರ್ಪಡೆ ಮಾಡಿದ್ರು. ಯಾವ ಭಾಷೆಯನ್ನು ಸೇರ್ಪಡೆ ಮಾಡಿದ್ರು? ಸಿಂಧಿ. ಯಾವ್ದ್ರಿ? ಸಿಂಧಿ ಅನ್ನುವ ಭಾಷೆಯನ್ನ ಭಾರತ ಸಂವಿಧಾನಕ್ಕೆ ಎಷ್ಟರಲ್ಲಿ 1967ರಲ್ಲಿ 21ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿದ್ರು. ಹಾಗಾಗಿ ಇದು 15ನೇ ಭಾಷೆ ಆಯಿತು. 15ನೇದಾಯ್ತು. ನೆಕ್ಸ್ಟ್ 71ನೇ ತಿದ್ದುಪಡಿ 1992ರಲ್ಲಿ ಸೇರ್ಪಡೆ ಮಾಡ್ತಾರೆ. 1992ರಲ್ಲಿ ಸೇರ್ಪಡೆ ಮಾಡಿದ್ರು ಅಂತಂದ್ರೆ ಅವಾಗ ಸೇರ್ಪಡೆ ಆದಂತ ವಿಷಯಗಳು ಯಾವುವು? 1992ರಲ್ಲಿ ಅವಾಗ ಸೇರ್ಪಡೆ ಆದಂತ ಭಾಷೆಗಳು ಯಾವುವು? ಯಾವ್ಯಾವ್ರಿ ಇಲ್ಲಿ? KMN. Just you have to be remember like that. KMN. ಯಾವ್ಯಾವ್ರಿ KMN ಅಂತಂದ್ರೆ ಕೊಂಕಣಿ, ಮಣಿಪುರಿ, ನೇಪಾಳಿ. ಈ ಭಾಷೆಗಳು ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಆದವು. ಅದಕ್ಕಾಗಿ ಅವನ್ನ KMN ಅಂತಂದ ನೆನಪಿಟ್ಕೊಂಡ್ಬಿಡ್ತು. ಯಾವ ಹೇಳಕತ್ತಾರ ನೋಡ್ರಿ ಫಸ್ಟ್ ಒನ್ನ. ನೆಕ್ಸ್ಟ್ ಇಲ್ಲಿ 16ನೇದು ಕೊಂಕಣಿ. ನೆಕ್ಸ್ಟ್ 17ನೇದು ಯಾವ್ದ್ರಿ? ಯಾವ್ದು ಬರ್ದೇನ? ಮಣಿಪುರಿ. ನೆಕ್ಸ್ಟ್ 18ನೇ ಯಾವ್ದ್ರಿ? ನೇಪಾಳಿ. These are the major languages our Indian Constitution by the 74th Amendment Act 1992.
92ರಲ್ಲಿ 71ನೇ ತಿದ್ದುಪಡಿ ಮುಖಾಂತರ 3 ಹೊಸ ಭಾಷೆಗಳನ್ನು ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ್ರು. ಯಾವ್ಯಾವ? ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಎಂಬ ಭಾಷೆಯನ್ನ ಸೇರ್ಪಡೆ ಮಾಡಿದ್ರು. ಹಾಗಾಗಿ ಪ್ರಸ್ತುತ 18 ಭಾಷೆಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಆದವು. ನೆಕ್ಸ್ಟ್ ಇನ್ನು ಉಳಿದ ಭಾಷೆಗಳು ಯಾವುವು? ಇನ್ನು ಉಳಿದಿವೆ ಹಂಗಾಗಿರುತ್ತೆ. ಈಗ ಇಷ್ಟ ಅದು 91ನೇ ತಿದ್ದುಪಡಿ ಮುಖಾಂತರ ಮತ್ತೆ ಸೇರ್ಪಡೆ ಆಗೈತಿ. ಆ 91ನೇ ತಿದ್ದುಪಡಿ ಮುಖಾಂತರದ ಭಾಷೆ ಯಾವುವು? ಯಾವ್ಯಾವ? ಇಷ್ಟು ಬರ್ಕೋದ್ರಿ, ಕರೆಕ್ಟಾಗಿ ಬರ್ಕೋರಿ. ನೆಕ್ಸ್ಟ್ 91ನೇ ತಿದ್ದುಪಡಿ. 91ನೇ ತಿದ್ದುಪಡಿ ಎಷ್ಟರಲ್ಲಿ? 2003ರಲ್ಲಿ. 2003ರಲ್ಲಿ 91ನೇ ತಿದ್ದುಪಡಿ ಮುಖಾಂತರ ಎಷ್ಟು ಭಾಷೆಗಳು ಸೇರ್ಪಡೆ ಮಾಡ್ತಾರೆ? ಇಲ್ಲಿ 4 ಭಾಷೆಗಳು. ನೋಡ್ರಿ, 21ರಲ್ಲಿ ಒಂದು ಲ್ಯಾಂಗ್ವೇಜ್ ಸೇರ್ಪಡೆ ಆಯ್ತು, ಇಲ್ಲಿ 3 ಲ್ಯಾಂಗ್ವೇಜ್ ಸೇರ್ಪಡೆ ಆದವು, ಇಲ್ಲಿ 4 ಭಾಷೆಗಳು ಸೇರ್ಪಡೆ ಆಕ್ಕವು. 91ನೇ ತಿದ್ದುಪಡಿ 2003ರಲ್ಲಿ. By the 91st Amendment Act in 2003, there are 4 languages has to be added to our 8th schedule of our Indian Constitution. ನಮ್ಮ ಭಾರತ ಸಂವಿಧಾನದ 8ನೇ ಅನುಸೂಚಿಗೆ 91ನೇ ತಿದ್ದುಪಡಿ ಮುಖಾಂತರ 2003ರಲ್ಲಿ ಇನ್ನು 4 ಭಾಷೆಗಳು ಸೇರ್ಪಡೆ ಮಾಡಿದ್ರು. ಅವು ಯಾವುವು? ಯಾವ್ರಿ? ಯಾವ್ಯಾವ್ರಿ? BDMS. ಯಾವ್ಯಾವ್ರಿ? BDMS. ಯಾವ್ಯಾವ BDMS ಅಂತಂದ್ರ ನೋಡ್ರಿ, ಲೆಫ್ಟ್ ಸೈಡ್ ಬೋಡೋ, ಡೋಗ್ರಿ, ಬೋಡೋ ಡೋಗ್ರಿ, ಬೋಡೋ ಡೋಗ್ರಿ. ಯಾವ್ಯಾವ್ರಿ BDMS ಅಂತಂದ್ರ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಅಲ್ಲಿ ಕಾಣುತ್ತಲ್ಲ ಕರೆಕ್ಟ್ ಆಗಿ? ಬರೀ ಅಂದ್ರೆ ಬರ್ತೀನಿ. ಬೋಡೋ, ಬೋಡೋ, ಡೋಗ್ರಿ, ಮೈಥಿಲಿ, ನೆಕ್ಸ್ಟ್ ಸಂತಾಲಿ. ಯಾವ್ಯಾವ? ನಮ್ಮ ಭಾರತ ಸಂವಿಧಾನಕ್ಕೆ 91ನೇ ತಿದ್ದುಪಡಿ ಮುಖಾಂತರ 2003ರಲ್ಲಿ ಸೇರ್ಪಡೆಯಾದಂತಹ ಭಾಷೆಗಳು. These are the major information about the 22 languages in our Indian Constitution 8th schedule. ಎಷ್ಟು ತಿಳಿದ್ರಿ? ನೆಕ್ಸ್ಟ್ ಇವು ಮೊದಲ 14 ಭಾಷೆಗಳೇನು ವಿಶೇಷವಾಗಿ ನೆನಪಿಟ್ಕೊಳ್ಬೇಕಾಗಿಲ್ಲ. ಈ ಪ್ರಮುಖವಾಗಿ ಹೊಸದಾಗಿ ಸೇರಿದಂತ ಭಾಷೆಗಳು ಯಾವ್ಯಾವ ಅದಾವು ಅಂತಂದ್ರ ಫಸ್ಟ್ ನೋಡಿ ಹೇಗೆ ನೆನಪಿಟ್ಕೋಬೇಕು. ಫಸ್ಟ್ 1 ಸೇರ್ಪಡೆ ಆಯ್ತು, ನೆಕ್ಸ್ಟ್ 3 ಸೇರ್ಪಡೆ ಆದವು, ನೆಕ್ಸ್ಟ್ 4 ಸೇರ್ಪಡೆ ಆದವು. 1 ಸೇರ್ಪಡೆ ಆದಾಗ ಇದು 21ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಆಯ್ತು. ಅದು ಎಷ್ಟರಲ್ಲಿ? 1967ರಲ್ಲಿ ಸೇರ್ಪಡೆ ಆಯ್ತು. ಅದು ಯಾವುದು? ಸಿಂಧಿ. ಅದು ಯಾವ್ದ್ರಿ? ಸಿಂಧಿ. ನೆಕ್ಸ್ಟ್ 3 ಭಾಷೆಗಳು ಸೇರ್ಪಡೆ ಆದವು. ಅದು ಎಷ್ಟು ಮುಖಾಂತರ? 71ನೇ ತಿದ್ದುಪಡಿ. ನೆಕ್ಸ್ಟ್ ಅದು ಎಷ್ಟರಲ್ಲಿ? 1992ರಲ್ಲಿ. ಅಲ್ಲಿ ಯಾವ್ಯಾವ ಭಾಷೆಗಳು ಅಲ್ಲಿ ಸೇರ್ಪಡೆ ಆಗಿದ್ದು? KMN, ಕೊಂಕಣಿ, ಮಣಿಪುರಿ, ನೇಪಾಳಿ. ನೆಕ್ಸ್ಟ್ 4 ಭಾಷೆಗಳು ಸೇರ್ಪಡೆ ಆದವು. ಅದು ಎಷ್ಟಾಗ್ರಿ? 90ನೇ ತಿದ್ದುಪಡಿ 2003ರಲ್ಲಿ. ಅವು ಯಾವ್ಯಾವ್ರಿ? ಇಲ್ಲಿ BDMS. ಯಾವ್ದ್ರಿ? ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಈ ಭಾಷೆಗಳ ಹೊಸದಾಗಿ ಸೇರ್ಪಡೆ ಆದವು. ಹಾಗಾಗಿ ಅವನು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. ಹಾಗಾಗಿ 15ನೇ ಭಾಷೆ ಯಾವ್ದ್ರಿ? ಸಿಂಧಿ. 16ನೇ ಭಾಷೆ ಯಾವ್ದ್ರಿ? ಕೊಂಕಣಿ. 17ನೇ ಭಾಷೆ ಮಣಿಪುರಿ. 18ನೇದು ನೇಪಾಳಿ. ನೆಕ್ಸ್ಟ್ ಬೋಡೋ 19. ನೆಕ್ಸ್ಟ್ ಡೋಗ್ರಿ 20. ನೆಕ್ಸ್ಟ್ ಮೈಥಿಲಿ 21. ನೆಕ್ಸ್ಟ್ ಸಂತಾಲಿ 22. ತಿಳಿದ್ರಿ? ಬಂದ್ರಿ? ಒಟ್ಟಾರೆ 22 ಭಾಷೆಗಳು ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಆದವು ಅಂತ ತಿಳಿತು. ಸಾಕಷ್ಟು ಕರೆಕ್ಟ್ ಆಗಿ ತಿಳಿದ್ರು. ನೋಡಿ ಮತ್ತೆ ಯಾವ ಬಂದ್ರು ಇಲ್ಲಿ? ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ 9, 10, 11, 12. ನೆಕ್ಸ್ಟ್ ಕರೆಕ್ಟ್ ಆಗಿ 8 ನೋಡ್ಕೊಂಡ್ರಿ. ಇವು ಮೂಲತಃವಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಇದ್ದವು. ನೆಕ್ಸ್ಟ್ ಅದಲ್ಲ 8ನೇದಲ್ಲಿ ಹೊಸ 8 ಭಾಷೆಗಳು ಸೇರ್ಪಡೆ ಆಗಿದ್ದು ನೋಡಿದ್ರಿ. ನೆಕ್ಸ್ಟ್ ಈಗ 11 ಇದು 9, 10, 11ನೇ ಅನುಸೂಚಿಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ 9ನೇ ಅನುಸೂಚಿ ಏನ್ ಹೇಳ್ತೈತಿ? ಲ್ಯಾಂಡ್ ರಿಫಾರ್ಮ್ಸ್ ಆಫ್ ಇಂಡಿಯಾ, ಭೂ ಸುಧಾರಣೆಗಳ ಬಗ್ಗೆ ಮಾಹಿತಿ ನೀಡ್ತೈತಿ ಅಂತ ಹೇಳ್ತಾರೆ. ಅದನ್ನ 9ನೇ ಅನುಸೂಚಿ ನೋಡಿದ್ರೆ ಹೇಳ್ತೈತಿ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್. ವಾಟ್ ಇಟ್ ಮೀನ್ಸ್ ಲ್ಯಾಂಡ್ ರಿಫಾರ್ಮ್ಸ್? ಏನ್ ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಮೊದಲಿದ್ದಂತಹ ನೀತಿಗಳನ್ನ ಬದಲಾವಣೆ ಮಾಡೋದು. ಆಸ್ ಪರ್ ದಿ ಫಾರ್ಮರ್ಸ್ ಓರಿಯಂಟೇಷನ್.
we are going to be reformed as per required manner of the people farmers of India. ಭಾರತದಲ್ಲಿರುವಂತಹ ರೈತರ ಅನುಕೂಲವಾಗುವ ರೀತಿಯಾಗಿ ಕೆಲವಷ್ಟು ಭೂ ಸುಧಾರಣೆಗಳನ್ನ ತರಲಾಯಿತು. ಹಾಗಾಗಿ ಇದನ್ನು ನಮ್ಮ ಭಾರತ ಸಂವಿಧಾನಕ್ಕೆ ಭೂ ಸುಧಾರಣೆಗಳನ್ನು ಸೇರ್ಪಡೆ ಮಾಡಲಾಯಿತು. ಅದು ಯಾವ ವಿಧಿಯ ಮುಖಾಂತರ? ಅದನ್ನ ಯಾವ ವಿಧಿಯ ಮುಖಾಂತರ ಸೇರ್ಪಡೆ ಮಾಡ್ತಾರೆ? ಲ್ಯಾಂಡ್ ರಿಫಾರ್ಮ್ಸ್. ಒಂದನೇ ತಿದ್ದುಪಡಿ 1951, ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ 1951. ನೋಡಿ, ಒಂದನೇ ತಿದ್ದುಪಡಿ ಎಷ್ಟಾಗಿರೋದು? 1951ರಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡುವುದರ ಮುಖಾಂತರ ಇದನ್ನ ಜಾರಿಗೆ ತಂದ್ರು. ನೆಕ್ಸ್ಟ್ ಅದನ್ನ ಜಾರಿಗೆ ತಂದಿದ್ದರಿಂದ ಏನಾಯ್ತು? ಮುಂದಲ್ಲಿ ಜಮೀನ್ದಾರಿ ಸಿಸ್ಟಮ್, ಅಬಾಲಿಷನ್ ಆಫ್ ದಿ ಜಮೀನ್ದಾರಿ ಸಿಸ್ಟಮ್ ಪದ್ಧತಿ ಏನಿತ್ತಲ್ಲ ಅದನ್ನ ಹೋಗಲಾಡಿಸಕ್ಕೆ ಸಾಧ್ಯವಾಯಿತು. ಜಮೀನ್ದಾರಿ ಸಿಸ್ಟಮ್ ಏನಿತ್ತಲ್ಲ ಅದನ್ನು ಹೋಗಲಾಡಿಸಕ ಸಾಧ್ಯ ಐತಿ. ಯಾವಾಗ್ರಿ? 1951 ಒಂದನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನದ 9ನೇ ಅನುಸೂಚಿಗೆ ಭೂ ಸುಧಾರಣೆಗಳನ್ನ ಸೇರ್ಪಡೆ ಮಾಡಿದ ನಂತರ ನೆಕ್ಸ್ಟ್ 10ನೇ ಅನುಸೂಚಿ, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ 10ನೇ ಅನುಸೂಚಿ ಮಾಹಿತಿ ನೀಡ್ತೈತಿ ಅಂತ ಹೇಳಕತ್ತಾರೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಆಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತಂದು ನೆಕ್ಸ್ಟ್ ಇದನ್ನ 1985ರಲ್ಲಿ ನಮ್ಮ ಭಾರತ ಸಂವಿಧಾನದ 10ನೇ ಅನುಸೂಚಿಗೆ ಸೇರಿಸಲಾಯಿತು. ಹಾಗಾಗಿ ಎಷ್ಟೈತ್ರಿದು ಇಲ್ಲಿ? 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ಎಷ್ಟಾಗುತ್ತದೆ? 1985ರಲ್ಲಿ ನಮ್ಮ ಭಾರತದ 10ನೇ ಅನುಸೂಚಿಗೆ ಸೇರ್ಪಡೆ ಮಾಡುವುದರ ಮುಖಾಂತರ ಇಲ್ಲಿ ಪಕ್ಷಾಂತರ ನಿಷೇಧ ಅಂದ್ರ ಒಂದು ಪಕ್ಷ ಬಿಟ್ಟು ಬೇರೆ ಬೇರೆ ಪಕ್ಷಕ್ಕ ತಮ್ಮ ತಿಳಿದಾಗ ಹೋಗೋದಲ್ಲ. ಇಟ್ ಹಸ್ ಬಿ ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಓಕೆ, ಹೋಗುತ್ತಪ್ಪ ಅಂತ ಹೇಳಕತ್ತಿಲ್ಲ ಅವರು. ಇಟ್ ಹಸ್ ಟು ಬಿ ಅ ಟೈಮ್, ಪ್ರಾಪರ್ ಟೈಮ್. ಇಲ್ಲಿ ಪ್ರಮುಖವಾಗಿ ಸಂದರ್ಭ, ಸಮಯ ಐತಿ, ಅದು ಯಾವಾಗ ಬೇಕಾವಾಗಲ್ಲ ಅಂತ ಹೇಳ್ತಾರೆ. ಎಲೆಕ್ಷನ್ ಅಂದ್ರದು, ಎಲೆಕ್ಷನ್ ಇದ್ದಾಗ ಈ ಪಕ್ಷ ಮೆಜಾರಿಟಿ ಐತಿ, ಪಕ್ಷ ಬಹುಮತ ಐತಿ, ಪಕ್ಷ ನಮ್ಮ ಭಾರತ ಈ ಯಾವುದೇ ರಾಜ್ಯದಲ್ಲಿ ಆಚೆ ಬರ್ತೈತಿ ಅಂತಂದು ಎಲೆಕ್ಷನ್ ಅಂತೂ ನೆಕ್ಸ್ಟ್ ಆಚೆ ಬಂದ್ಗಳೇ ಬೇರೆ ಪಕ್ಷ ಜಿಗಿದು. ಯಾಕೆ? ಆಳ್ವಿಕೆ ಇವ್ರದೇ ಇರ್ತೈತಲ್ಲ, ಹಂಗಲ್ಲ. ಅದಕ್ಕೆ ಕೆಲವಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಬೇಕಾಗಿತ್ತು. ದಟ್ಸ್ ವೈ ದೇ ಆರ್ ಇಂಪ್ಲಿಮೆಂಟೆಡ್ ಬೈ ದಿ 52nd amendment in 1985. It has to be a major one anti defection law. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ್ರು. ಅದು 10ನೇ ಅನುಸೂಚಿ ಅಂತ ಹೇಳಕತ್ತಾರೆ. ನೆಕ್ಸ್ಟ್ 11ನೇ ಅನುಸೂಚಿ. It has to give an overall information about the ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿರುವಂತಹ ಪಂಚಾಯತ್ ರಾಜ್ ಸಿಸ್ಟಮ್ ಅದನ್ನ ಜಾರಿಗೆ ತರಬೇಕಾಗಿತ್ತು. ಅದನ್ನ 11ನೇ ಅನುಸೂಚಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರ್ಪಡೆ ಮಾಡಿದ್ರು. ಅದನ್ನು ಕೂಡ ಅದನ್ನ 73ನೇ ತಿದ್ದುಪಡಿ 1973ನೇ ತಿದ್ದುಪಡಿ ಎಷ್ಟಾಗ್ರಿ? 1992ರಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡೋದ್ರ ಮುಖಾಂತರ ಇದನ್ನ ಏನ್ ಮಾಡಿದ್ರು? ಜಾರಿಗೊಳಿಸಿದ್ರು. ಇದನ್ನ ಜಾರಿಗೊಳಿಸಿದ್ರ ಪ್ರಮುಖವಾಗಿ. ಹಾಗಾಗಿ ಅಲ್ಲಿ ವಾಟ್ ಆರ್ ದಿ ಮೇಜರ್ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಇದರ ಅಧಿಕಾರ ಮತ್ತು ಏನೈತಿ, ಇದರ ಹೊಣೆಗಾರಿಕೆ ಏನೈತಿ, ಅಧಿಕಾರಗಳು ಮತ್ತು ಹೊಣೆಗಾರಿಕೆಗಳು. ಓಕೆ, ಭಾರತ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನು ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದ್ರು. ಆ ಸೇರ್ಪಡೆ ಮಾಡುವುದರ ಮುಖಾಂತರ ಅದರಲ್ಲಿರುವಂತಹ ಪ್ರಮುಖ ಚಟುವಟಿಕೆಗಳು ಏನು, ವಾಟ್ ಆರ್ ದಿ ಮೇಜರ್ ನೆಸೆಸಿಟಿ, ಇದರ ಅವಶ್ಯಕತೆ ಇತ್ತ ಅಥವಾ ಇಲ್ಲ, ಅಥವಾ ಇದ್ರೂ ಕೂಡ ಅದರ ಪ್ರಾಮುಖ್ಯತೆ ಯಾವುದಕ್ಕೆ, ಇವೆಲ್ಲಗಳ ಮಾಹಿತಿಯನ್ನ ಅದು ಕೊಡ್ತಿತ್ತು. ದಟ್ಸ್ ವೈ ಇಟ್ ಹ್ಯಾಸ್ ಟು ಗಿವ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಟು ಬಿ ಎಸೆನ್ಷಿಯಲ್. That's why it has to be taken as a 73rd Amendment Act in 1992. 1972ರಲ್ಲಿ ತಿದ್ದುಪಡಿ ಮಾಡುವ ಮುಖಾಂತರ ಅದನ್ನ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಅದರಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದು ಅದರಲ್ಲಿ. ಓಕೆ, ದೇ ಆರ್ ಎನ್ಫೋರ್ಸ್ಡ್ ಬೈ ದಿ 73rd Amendment Act in 1992. ಓಕೆ, ಬಟ್ ಹೌ ಮೆನಿ ಸಬ್ಜೆಕ್ಟ್ಸ್ ಆರ್ ದೇ ಇನ್ ದಟ್ ಒನ್? ಅದರಲ್ಲಿದ್ದಂತಹ ಅಷ್ಟು ವಿಷಯಗಳು ಅಂದ್ರ ಅಲ್ಲಿ ಚರ್ಚೆ ಮಾಡುವಂತ ವಿಷಯಗಳು ಅಂದ್ರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕುಲಂಕುಷವಾಗಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂಗ ಅಲ್ಲಿ ಅದರ ವ್ಯಾಪ್ತಿಯಲ್ಲಿ, ಇದು ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತೈತೋ ಅಥವಾ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತೈತೋ ಅಂದಾಗ ಒಟ್ಟಾರೆಯಾಗಿ ಅದನ್ನ ಡಿಸೈಡ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಬರುವಂತ ವಿಷಯಗಳು ಯಾವ್ಯಾವ ಪಂಚಾಯತಿಯಲ್ಲಿ, ಅದಕ್ಕೆ ಎಷ್ಟು ವಿಷಯಗಳು ಬರ್ತಾವ ಅಲ್ಲಿ ದೇರ್ ಆರ್ 29 ಸಬ್ಜೆಕ್ಟ್ಸ್. ಈ ವಿಷಯ 29 ವಿಷಯಗಳು ಪಂಚಾಯತಿ ಅಧೀನದಲ್ಲಿ ಬರ್ತಾವು. ಹಾಗಾಗಿ ಆ ವಿಷಯಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನ ಆ ಪಂಚಾಯತಿಯಲ್ಲಿ ಹೋಗಿ ಖುದ್ದಾಗಿ ಕುಂತು ನಿಂತು ವ್ಯವಹರಿಸಬೇಕು ಅಂತಂದು ಇದನ್ನ ಸೇರ್ಪಡೆ ಮಾಡಿದ್ರು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಹೇಳಕತ್ತಾರಲ್ಲ ಅದನ್ನಾಗಿದ್ರೆ ಇಲ್ಲಿ ನಗರಸಭೆಗಳು, ಮುನ್ಸಿಪಾಲಿಟೀಸ್.
ನೆಕ್ಸ್ಟ್ ಒನ್ ಏನಾಗುತ್ತೆ, ದೇರ್ ಇಸ್ ಅ ನೆಸೆಸಿಟಿ ಆಫ್ ದಿ ಮುನ್ಸಿಪಾಲಿಟಿ. ಓಕೆ, ಈ ಒಂದು ಇಟ್ ಹ್ಯಾಸ್ ಟು ಬಿ ಎನ್ಫೋರ್ಸ್ಡ್ ಇನ್ ದಿ 74th ಅಮೆಂಡ್ಮೆಂಟ್ ಆಕ್ಟ್ ಇನ್ 1992. ಇದು ನಮ್ಮ ಭಾರತ ಸಂವಿಧಾನದಲ್ಲಿ ಎಷ್ಟು ಬಂತು, ಅದು ಕೂಡ 1992 ಬಂತು. ಆದ್ರ ಇದು 74ನೇ ತಿದ್ದುಪಡಿ. 73 ಪಂಚಾಯತ್ ರಾಜ್ ವ್ಯವಸ್ಥೆ ಆದ್ರ ನೆಕ್ಸ್ಟ್ 74 44th ಅಮೆಂಡ್ಮೆಂಟ್ ಆಕ್ಟ್ ತಿದ್ದುಪಡಿ 1992ರಲ್ಲಿ 74ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 1992ರಲ್ಲಿ ಯಾವುದನ್ನ ಈ ನಗರ ಸಭೆಗಳನ್ನ ಜಾರಿಗೆ ತಂದ್ರು. ಇದನ್ನು ಜಾರಿಗೆ ತರೋದ್ರ ಮುಖಾಂತರ ಒಟ್ಟಾರೆಯಾಗಿ ಇದರಲ್ಲಿ ಇರುವಂತಹ ಅಂಶಗಳು ಎಷ್ಟು, there are how many subjects are there in our Indian municipalities ಅಂದ್ರ 12ನೇ ಅನುಸೂಚಿಯಲ್ಲಿ ನಗರಸಭೆಗಳ ಜಾರಿಗೆ ಒಂದು ಮುನ್ಸಿಪಾಲಿಟಿ ಜಾರಿಗೆ ತಂದ್ರು. ಈ ಮುನ್ಸಿಪಾಲಿಟಿ ಜಾರಿಗೆ ತರೋದ್ರ ಮುಖಾಂತರ ಅದರಲ್ಲಿ ಇರುವಂತಹ ವಿಷಯಗಳು ಎಷ್ಟು, ಇದರಲ್ಲಿ ಎಷ್ಟದವಲ್ಲಿ ಟೋಟಲ್ 18 ಸಬ್ಜೆಕ್ಟ್ಸ್, 18 ವಿಷಯಗಳು, 18 ವಿಷಯಗಳು. ಈ ಒಟ್ಟಾರೆಯಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಹೊಸದಾಗಿ ಸೇರ್ಪಡೆ ಆದವು ಎಷ್ಟ್ರಿ, 1 9 10 11 12. ನಮ್ಮ ಭಾರತ ಸಂವಿಧಾನದಲ್ಲಿ ಈ 9 10 11 ಅವಶ್ಯಕತೆ ಇತ್ತು. ಹಾಗಾಗಿ ತಿದ್ದುಪಡಿ ಮಾಡೋದ್ರ ಮುಖಾಂತರ ಇವನು ಜಾರಿಗೆ ತಂದ್ರು. ಹಾಗಾಗಿ 51ನೇ ತಿದ್ದುಪಡಿ ಮುಖಾಂತರ ಯಾವ ತಂದ್ರಲ್ಲಿ, ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆ ತಂದ್ರು. ನೆಕ್ಸ್ಟ್ 52ನೇ ತಿದ್ದುಪಡಿ ಮುಖಾಂತರ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ತಂದ್ರು. ನೆಕ್ಸ್ಟ್ 73ನೇ ತಿದ್ದುಪಡಿ ಮುಖಾಂತರ 1992ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು. ನೆಕ್ಸ್ಟ್ 74ನೇ ತಿದ್ದುಪಡಿ 1992ರಲ್ಲಿ 12ನೇ ಅನುಸೂಚಿಗೆ ಸೇರ್ಪಡೆ ಮಾಡೋದ್ರ ಮುಖಾಂತರ ಈ ಅವಶ್ಯಕತೆ ನಗರ ಸಭೆಗಳು ಮುನ್ಸಿಪಾಲಿಟೀಸ್ ಅವಶ್ಯಕತೆ ಐತಿ. ಇಟ್ ಹ್ಯಾಸ್ ಟು ಬಿ ಮೇಜರ್ ಎಸೆನ್ಸಿಯಲ್ ಟು ಮೇಂಟೈನ್ ದಿ ಪ್ರಾಪರ್ ಏನ್ರಿ, ಎದಕ್ ಬೇಕ್ರಿ ಇವ್ರು ಅವಶ್ಯಕತೆ ಏನೈತ್ರಿ, ಒಂದು ಅಧಿಕಾರ ಆಗಿರ್ಬೋದು ಅಥವಾ ಅವ್ರು ಕೊಟ್ಟಂತ ಹೊಣೆಗಾರಿಕೆಗಳನ್ನು ಕರೆಕ್ಟ್ ನಿರ್ವಹಿಸಿದ್ರು ಅಂತಂದ್ರ ಅಲ್ಲಿ ಗ್ರಾಮ ಸ್ವಚ್ಛ ಆಗುವುದು. ಇಟ್ ಮೀನ್ಸ್ ಇವಾಗೇನ ಸ್ವಚ್ಛ ಭಾರತ ಆಂದೋಲನಕ್ಕೆ ಪ್ರಮುಖವಾಗಿ ಕೊಡುಗೆ ಕೊಟ್ಟವುಗಳಲ್ಲಿ ಇವು ಎರಡು ಕೂಡ ಅದಾವ. ಇಲ್ಲಿ ಸ್ವಚ್ಛ ಭಾರತ ಕನಸ್ಕೊಂಡಂತ ನರೇಂದ್ರ ಮೋದಿ ಅವರ ಘೋಷಣೆ ಇದು ಅವ್ರಲ್ಲಿ ಕುಂತು ಘೋಷಣೆ ಮಾಡಿದ್ರ, ಅವ್ರು ಮಾಡಲ್ಲ. ಇಟ್ ಹ್ಯಾಸ್ ಬಿ ಮೇಜರ್ ರೂಟೀನ್ ಮೇಜರ್ ವರ್ಕ್ ಡನ್ ಬೈ ದಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂಡ್ ನಗರ ಸಭೆಗಳು. ಇಟ್ ಹ್ಯಾಸ್ ಟು ಬಿ ಮೇಜರ್ ಇನ್ ರೂರಲ್ ಏರಿಯಾ. ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತಂದ್ರ ನಗರ ಸಭೆಗಳಲ್ಲಿ ಯಾವ್ದಿರ್ತೈತಿ, ನಗರಗಳಲ್ಲಿ ನಗರ ಸಭೆಗಳು ಅಂದ್ರ ಸಿಟಿಯಲ್ಲಿ ಅಂತ ಹೇಳಕತ್ತಾರ. ಅಲ್ಲಿ ಪ್ರಮುಖವಾಗಿ ಕೆಲಸ ಮಾಡುದು ಸ್ವಚ್ಛ ಭಾರತದಲ್ಲಿ ಇವುಗಳ ಕೊಡುಗೆನು ಕೂಡ ಅಗಾಧ ಅಗಮ್ಯ ಐತಿ ಅಂತ ಹೇಳಬಹುದು. ಓಕೆ, ದೀಸ್ ಆರ್ ದಿ ಮೇಜರ್ ಟೋಟಲ್ 22 ಏನ್ರಿ ಲ್ಯಾಂಗ್ವೇಜಸ್ ಇನ್ 8 ಶೆಡ್ಯೂಲ್ ಅಂಡ್ 12 ಶೆಡ್ಯೂಲ್ಸ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಟ್ಟಾರೆ 12 ಅನುಸೂಚಿಗಳ ವಿವರವಾದ ಮಾಹಿತಿಯನ್ನ ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್, ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ನಂದು ಒಂದು ಕ್ವಶನ್ ಐತಿ. ಓಕೆ, ಐ ಹ್ಯಾವ್ ಟು ಗಿವ್ ಅನ್ ಓವರ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ದಿ ಶೆಡ್ಯೂಲ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಟ್ ಜಸ್ಟ್ ಐ ಹ್ಯಾವ್ ಟು ಬಿ ಆಸ್ಕ್ ಟು ಯು ಕ್ವಶನ್ ಕೇಳ್ತಿದ್ರೆ. ಓಕೆ, 12ನೇ ಅನುಸೂಚಿಗೆ ಇಲ್ಲಿ ಸೇರ್ಪಡೆ ಮಾಡಿದ್ರು. ಹಂಗಾರ ಯಾವ ಭಾಗಗಳಲ್ಲಿ ನಮ್ಮ ಸಂವಿಧಾನದಲ್ಲಿ ಕೂಡ ಭಾಗಗಳದವು, ಈ ಪಂಚಾಯತ್ ರಾಜ್ ಸಿಸ್ಟಮ್ ಆಗಿರ್ಬೋದು ಅಥವಾ ಈ ನಗರ ಸಭೆಗಳಾಗಿರ್ಬೋದು, ಯಾವ ಭಾಗಗಳಲ್ಲಿ ಸೇರ್ಪಡೆ ಮಾಡಿದ್ರು. ಓಕೆ, ಒಟ್ಟಾರೆ ಎಷ್ಟದಾವ ನಮ್ಮ ಭಾರತ ಸಂವಿಧಾನದಲ್ಲಿ ಈ ಪ್ರಸ್ತುತ ಎಷ್ಟು ಆರ್ಟಿಕಲ್, 470 ಪ್ಲಸ್ ಆರ್ಟಿಕಲ್ ಅದಾವು, 25 ಭಾಗಗಳದಾವು. ನೆಕ್ಸ್ಟ್ 25 ಭಾಗಗಳದಾವು. ನೆಕ್ಸ್ಟ್ 12 ಅನುಸೂಚಿಗಳದಾವು. ಈ 12 ಅನುಸೂಚಿಗಳಲ್ಲಿ ಈ ಪಂಚಾಯತ್ ರಾಜ್ ಸಿಸ್ಟಮ್ ಎಷ್ಟೇದತ್ತೆ ಇದೆ, 11ನೇದ್ದು ಪಂಚಾಯತಿ ಅಂತ ಹೇಳಿದೆ, 12ನೇದ್ದು ಯಾವ್ದಂತ ಹೇಳಿದೆ, ನಗರ ಸಭೆಗಳು ಅಂತ ಹೇಳಿದ. ಹಂಗಾದ್ರ ಈ ಭಾಗಗಳಲ್ಲಿ ಏನಿದೆ ಭಾಗಗಳಲ್ಲ, ಈ ಭಾಗಗಳಲ್ಲಿ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ ಆಗಿರ್ಬೋದು, ನಗರ ಸಭೆಗಳನ್ನು ಎಷ್ಟನೇ ಭಾಗದಲ್ಲಿ ಅದಾವ ಅನ್ನೋದನ್ನ ನೀವು ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.